ಇಂಡಿಗೋ ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಮುಂದುವರೆದಿದೆ. ಸತತ ಮೂರನೇ ದಿನವೂ ಕೂಡ ಈ ಅವ್ಯವಸ್ಥೆ ಮುಂದುವರಿಕೆ ಆಗಿರೋದು. ಹೀಗಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಉದ್ಯಮಿ ವಿತಿಕಾ ಅಗರ್ವಾಲ್ ಅಸಮಾಧಾನ ಹೊರಹಾಕಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಉದ್ಯಮಿ ವಿತಿಕಾ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು. 2 ಬಾರಿ ಯೋಚಿಸಿ ಇಂಡಿಗೋದಲ್ಲಿ ಪ್ರಯಾಣಿಸಿ, ಪ್ಲಾನ್ ಬಿ ಸಹ ಇಟ್ಟುಕೊಳ್ಳಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಉದ್ಯಮಿ ವಿತಿಕಾ ಅವರು ಅಸಮಾಧಾನವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ಕಾರಣ 3 ದಿನಗಳಿಂದ ಇಂಡಿಗೋ ವಿಮಾನದಲ್ಲಿ ವ್ಯತ್ಯಯ ಕಾಣ್ತಾ ಇದೆ. 200ಕ್ಕೂ 250ಕ್ಕೂ ಹೆಚ್ಚು ವಿಮಾನಗಳ ಹಾರಾಟ ರದ್ದಾಗಿದೆ ಏಕಾಏಕಿಯಾಗಿ. ಕಾರಣ ಅಲ್ಲಿ ಪೈಲಟ್ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕೇಂದ್ರ ಸರ್ಕಾರ ತಂದಿರುವಂತಹ ಒಂದಷ್ಟು ಬದಲಾವಣೆಗಳೇನಿದೆ ಅದರಿಂದಾಗಿ ಈಗ ಪೈಲಟ್ಗಳು, ಅದೇ ರೀತಿಯಾಗಿ ವಿಮಾನದಲ್ಲಿರುವಂಥ ಸಿಬ್ಬಂದಿ ಅವರ ಕೊರತೆ ಎದುರಾಗ್ತಾ ಇದೆ. ಅಂದರೆ ಒಂದು ದಿನಕ್ಕೆ 8 ತಾಸು ಪೈಲಟ್ ಕೆಲಸ ಮಾಡಬೇಕು ಅಂತ, ಜೊತೆಗೆ ಒಂದು ವಾರಕ್ಕೆ 35 ಗಂಟೆ, ಹೀಗೆ ಒಂದಷ್ಟು ಅಲ್ಲಿ ಬದಲಾವಣೆಗಳನ್ನ ಮಾಡಲಾಗಿದೆ. ಆ ಬದಲಾವಣೆಗಳನ್ನು ಇಲ್ಲಿ ಜಾರಿಗೆ ತಂದುಕೊಂಡಿದ್ದಾರೆ ನಿಜ, ಆದರೆ ಪೈಲಟ್ಗಳಿಲ್ಲಿ ಕಮ್ಮಿ ಬಿದ್ದಿದ್ದಾರೆ. ಹೀಗಾಗಿ ವಿಮಾನ ಹಾರಾಟ, ಕೆಲವೊಂದು ವಿಮಾನಗಳ ಹಾರಾಟ ರದ್ದಾಗಿರೋದ್ರಿಂದ ಪ್ರಯಾಣಿಕರು ಪಾಪ ಏರ್ಪೋರ್ಟ್ನಲ್ಲೇ ಪರದಾಡ್ತಾ ಇದ್ದಾರೆ. ರಾತ್ರಿ ಹೋದವರು ಬೆಳಗ್ಗೆ ಆದರೂ ಕೂಡ ಅವರಿಗೆ ಫ್ಲೈಟ್ ಸಿಗ್ತಾ ಇಲ್ಲ. ಹೀಗಾಗಿ ನೀವು ಪ್ಲಾನ್ ಬಿ ಅನ್ನು ಸಹ ಇಟ್ಕೊಂಡಿರಿ ಅಂತೇಳಿ ಪ್ರಯಾಣಿಕರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ ವಿತಿಕಾ ಅಗರ್ವಾಲ್ ಉದ್ಯಮಿ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟನ್ನು ಹಾಕೊಂಡಿದ್ದಾರೆ. ಈ ರೀತಿಯಾಗಿ ಅಸಮಾಧಾನವನ್ನು ಅವರು ವ್ಯಕ್ತಪಡಿಸಿರೋದು. ಕಾರಣ ನೋಡಿ, ಪ್ರಯಾಣಿಕರು ಮೊನ್ನೆಯಿಂದ ಕೂಡ ಅಲ್ಲಿ ಏರ್ಪೋರ್ಟ್ನಲ್ಲಿ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ಈ ರೀತಿ ಏಕಾಏಕಿಯಾಗಿ ನೀವು ಬದಲಾವಣೆ ಮಾಡಿಕೊಂಡ್ರೆ ಈ ಚೇಂಜಸ್ನಿಂದಾಗಿ ಪ್ರಯಾಣಿಕರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಇಂಡಿಗೋ ವಿಮಾನಗಳ ಹಾರಾಟ ಏಕಾಏಕಿಯಾಗಿ ರದ್ದಾಗಿರೋದ್ರಿಂದ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಆದಾಯಕ್ಕೂ ಕೂಡ ಹೊಡೆತ ಬೀಳ್ತಾ ಇದೆ. ಬೆಂಗಳೂರಿನ ವಿವಿಧೆಡೆ ಸಂಚರಿಸುವಂತ ಬಸ್ಗಳು ಖಾಲಿ ಹೊಡಿತಿವೆ. ಪ್ರಯಾಣಿಕರಿಲ್ಲದೆ ಬಸ್ಗಳು ಫುಲ್ ಖಾಲಿ. ಕಳೆದ 3 ದಿನಗಳಿಂದ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗಿದೆ. ಏರ್ಪೋರ್ಟ್ಗೆ ಹೋಗೋರು, ಏರ್ಪೋರ್ಟ್ನಿಂದ ಬರೋರು ಇರ್ತಾ ಇದ್ರು, ಆದ್ರೀಗ ಬಸ್ಗಳು ಖಾಲಿ ಹೊಡಿತಾ ಇವೆ. ಕಾರಣ 3 ದಿನಗಳಿಂದ ಕೂಡ ಇಂಡಿಗೋ ವಿಮಾನದಲ್ಲಿ ಒಂದಷ್ಟು ವಿಮಾನಗಳು ಹಾರಾಡ್ತಾ ಇಲ್ಲ. ಕೆಲವೊಂದಷ್ಟು ವಿಮಾನಗಳು ವಿಳಂಬವಾಗಿ ಹಾರಾಡ್ತಿವೆ. ಪೈಲಟ್ಗಳ ಕೊರತೆ ಇರೋದ್ರಿಂದ ಅವರು ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿರೋದ್ರಿಂದ ಈಗ ಪ್ರಯಾಣಿಕರ ಮೇಲೆ ಎಫೆಕ್ಟ್ ಆಗಿದೆ. ಪ್ರಯಾಣಿಕರು ಬರದೇ ಇರೋದ್ರಿಂದ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಸ್ಗಳು ಕೂಡ ಖಾಲಿ ಹೊಡಿತಾ ಇವೆ. ಏರ್ಪೋರ್ಟಿಗೆ ಬಂದರು ಅಂತ ಅಂದರೆ ಅಲ್ಲಿಂದ ಟ್ಯಾಕ್ಸಿನೋ ಅಥವಾ ಆಟೋನೋ ಬುಕ್ ಮಾಡ್ಕೊಂಡು ಬಂದು ತದನಂತರದಲ್ಲಿ ಮೆಜೆಸ್ಟಿಕ್ಕಿಂದ ಬಸ್ಸಿಗೆ ಹೋಗ್ತಾ ಇದ್ರು, ಅಥವಾ ಅವ್ರು ಯಾವ ಲೊಕೇಶನ್ಗೆ ಹೋಗ್ತಾರೋ ಆ ಲೊಕೇಶನ್ಗೆ ಬಿಎಂಟಿಸಿ ಬಸ್ಗಳಲ್ಲಿ ಅಥವಾ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಅವರವರ ಊರಿಗೆ ಹೋಗ್ತಾ ಇದ್ರು. ಆದರೆ ಈಗ ಏರ್ಪೋರ್ಟ್ಗೆ ಹೋಗುವಂಥವರ ಸಂಖ್ಯೆನೂ ಕಡಿಮೆ ಆಗಿದೆ. ಕಾರಣ ಫ್ಲೈಟ್ ಬುಕ್ ಮಾಡಿಕೊಂಡ್ರೂ ಕೂಡ ಆ ಟೈಮಿಗೆ ಫ್ಲೈಟ್ ಇಲ್ಲ, ಫ್ಲೈಟ್ ಹಾರಾಟ ಮಾಡೋದಕ್ಕೆ ಪೈಲಟ್ ಇಲ್ಲ. ಹೀಗಾಗಿ ಈಗ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣಿಕರ ಸಂಖ್ಯೆಯಲ್ಲೂ ಗಣನೀಯ ಇಳಿಕೆ ಆಗಿಬಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ಈಗ ಇಂಡಿಗೋ ವಿಮಾನದಲ್ಲಿ ಆದಂಥ ಒಂದಷ್ಟು ಬದಲಾವಣೆಗಳಿಂದಾಗಿ, ಪೈಲಟ್ಗಳ ಕೊರತೆಯಿಂದಾಗಿ ಯಾವ ರೀತಿ ಪ್ರಯಾಣಿಕರಿಗೆ ಎಫೆಕ್ಟ್ ಆಗ್ತಿದೆಯೋ ಹಾಗೆ ಇಲ್ಲಿ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳಿಗೂ ಕೂಡ ಖಾಲಿ ಹೊಡಿತಾ ಇರೋದು, ಅವ್ರಿಗೂ ಕೂಡ ಆದಾಯ ಇಲ್ದಂತ ಆಗ್ಬಿಟ್ಟಿದೆ. ಇದೆಲ್ಲದೂ ಕೂಡ ಯಾವಾಗ ಸರಿ ಹೋಗುತ್ತೆ? ಸದ್ಯ ಪ್ರಯಾಣಿಕರ ಪರದಾಟ ಹೇಗಿದೆ? ಖಂಡಿತವಾಗ್ಲೂ ಈಗ ಕೆಎಸ್ಆರ್ಟಿಸಿ ಬಿಎಂಟಿಸಿಗೆ ಇದು ಆರ್ಥಿಕವಾದಂತಹ ನಷ್ಟ. ಯಾಕೆಂದ್ರೆ ಕಳೆದ ಸೋಮವಾರ 3 ದಿನಗಳಿಂದ ಸೋಮವಾರ, ಮಂಗಳವಾರ, ಬುಧವಾರ, ಇವತ್ತು 4ನೇ ದಿನ ಇರುವಂತದ್ದು, 5ನೇ ದಿನ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಆಪರೇಷನ್ ಅಂತಂದ್ರೆ ಪ್ರತಿನಿತ್ಯ ಮೆಜೆಸ್ಟಿಕ್, ಬನಶಂಕರಿ, ಕನಕಪುರ, ಹೆಬ್ಬಾಳ, HAL ಈ ತರದ ಒಂದು ಭಾಗದಿಂದ ಏರ್ಪೋರ್ಟಿಗೆ ಸರಿಸುಮಾರು 150,000 ಬಸ್ಗಳು
ಸಂಚಾರ ಮಾಡ್ತವೆ. 1061 ಆಪರೇಷನ್ ಬೇರೆ ಬೇರೆ ರೂಟ್ಗಳಲ್ಲಿ ಆಪರೇಟ್ ಮಾಡ್ತವೆ. ಸರಿಸುಮಾರು ಪ್ರತಿನಿತ್ಯವೂ ಕೂಡ 10,000ರಿಂದ 15,000 ಜನರು ಪ್ರಯಾಣಿಕರು ಏನು ಬೆಂಗಳೂರಿನ ವಿವಿಧ ಭಾಗಗಳಿಂದ ಏರ್ಪೋರ್ಟ್ಗೆ ಹೋಗ್ತಾರೆ, ಬೇರೆ ಬೇರೆ ವಿಮಾನಗಳ ಮೂಲಕ ಪ್ರಯಾಣವನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು, ಯಾಕೆಂದ್ರೆ ಇಂತಹ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ಈ ವಾಹನಗಳ ಜನಸಾಮಾನ್ಯರು ಪ್ರಯಾಣಿಕರು ಏನು ಬರ್ದೇ ಇರುವಂತದ್ದು, ಸಾಕಷ್ಟು ತೊಂದರೆಗಳಾಗುವಂತ ಹಿನ್ನೆಲೆಯಲ್ಲಿ ಇವ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಆರ್ಥಿಕ ನಷ್ಟವಾಗುವಂತದ್ದು. ಏನಂತಂದ್ರೆ 10ರಿಂದ 12,000 ಏನು ಆಪರೇಷನ್ ಆಗುತ್ತೆ, ಬಸ್ ಆಪರೇಟ್ ಆಗುತ್ತೆ. ಆ ಒಂದು ಬಸ್ ಆಪರೇಟ್ ಆಗೋ ಸಂದರ್ಭದಲ್ಲಿ ಪ್ರಯಾಣಿಕರು ಕೇವಲ 8ರಿಂದ 7,000 ಪ್ರಯಾಣಿಕರು ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಮೆಜೆಸ್ಟಿಕ್ ಇಂದ ಹೋಗ್ತಾ ಇರುವಂತಹ ಏರ್ಪೋರ್ಟ್ ಬಸ್ಗಳಿಂದ ಸಂಪೂರ್ಣವಾಗಿ ಖಾಲಿ ಇರುವಂತ ಹಿನ್ನೆಲೆಯಲ್ಲಿ ಇದು ಒಂದ್ ರೀತಿಯಲ್ಲಿ BMTC KSRTC ಕೂಡ ಆರ್ಥಿಕ ನಷ್ಟ. ಇನ್ನು ಪ್ರಯಾಣಿಕರು ಬಾರದ ಹಿನ್ನೆಲೆಯಲ್ಲಿ ಆಪರೇಷನ್ ಕೂಡ ಪ್ರತಿನಿತ್ಯ ಕಡಿಮೆ ಮಾಡಲಾಗ್ತಾ ಇರುತ್ತದೆ. ಇವತ್ತು ಸರಿಸುಮಾರು 1061 ಬಸ್ ನಿತ್ಯ ಆಪರೇಟ್ ಆಗ್ಬೇಕಿತ್ತು, ಆದ್ರೆ ಈಗ ಕೇವಲ 600-650 ಬಸ್ಗಳು ಆಪರೇಟ್ ಆಗಿದೆ ಅನ್ನುವಂತ ಮಾಹಿತಿ ಈಗ BMTC ಇಂದ ಪ್ರಕಟಣೆ ಬಂದಿರೋ ಹಿನ್ನೆಲೆಯಲ್ಲಿ ನಿತ್ಯ ಆಗುವಂತಹ ಲಾಭಗಳ ಸಂಖ್ಯೆಯಲ್ಲೂ ಕೂಡ ಸಾಕಷ್ಟು ಇಳಿಕೆ ಆಗಿರುವಂತದ್ದು. ಸಹಜವಾಗಿ ಪ್ರಯಾಣಿಕರು ಇಲ್ಲದೆ ಇರುವಂತಹ ಬಸ್ಗಳನ್ನು ಆಪರೇಟ್ ಮಾಡ್ಲಿಕ್ಕೆ ಆಗಲ್ಲ. BMTC ಈಗ ಆ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ.